ಪಂಡಿತ ದ್ರೋಣನೊಂದಿನ ಕುರುಮಹೀತಲ ದುರದಿ ಕುಸಿಯುವ ಕುರುಮಹೀತಲ ದುರದಿ ಕುಸಿಯುವ ತೆರನ ಚಿಂತಿಸುತ್ತೆಂದ ದ್ರುಪದನ ಸೇಡು ಗುರುಕುಲದಿರವ ಕೆಡಿಸಿತು ಬಿಚ್ಚೆ ಬಿತ್ತಿದು ಭರಿತ ದ್ವೇಷವ ಸಮರ ಸಂಕಟ ಭರತ ಕುಲಗಾಯ್ತು ಸಮರ ಸಂಕಟ ಭರತ ಕುಲಗಾಯ್ತು ಶರದ ಪಂಡಿತ ದ್ರೋಣನೊಂದಿನ ದೈವಂ ಹಿ ಪ್ರಜ್ಞಾಮುಷ್ಟತಿ ಚಕ್ಷುಸ್ತೇಜ ಇಪಾಪತತ್ ಅಂತ ಆಡಿದ ಮಾತು ಧರ್ಮರಾಯನ. ಯಾವ ಕಾಲಕ್ಕೆ ತಾನು ದ್ಯೂತವನ್ನು ಆಡುವುದಕ್ಕಾಗಿ ಧೃತರಾಷ್ಟ್ರನ ಮುಖೇನವಾಗಿ ವಿದುರನ ಹೇಳಿಕೆಯನ್ನು ಯುಧಿಷ್ಠಿರ ಪಡೆದನು, ಆ ಹೊತ್ತಿಗೆ ಅಂತಹ ಒಂದು ಉದ್ಗಾರವನ ಬಾಯಿಂದ ಹೊರಬಿತ್ತಂತೆ. ನಮ್ಮ ಪ್ರಜ್ಞೆ ಅನ್ನುವಂತಹ ಚಕ್ಷುಸನ್ನು ವಿಧಿ ಅನ್ನುವಂತಹ ಸೂರ್ಯ ಕೆಲವು ಬಾರಿ ಮುಚ್ಚಿಸಿ ಬಿಡ್ತಾನೆ. ನಮಗೆ ಸರಿ ಯಾವುದು ತಪ್ಪು ಯಾವುದು ಅನ್ನುವಂತಹ ವಿವೇಕವೇ ಕಳೆದು ಹೋಗಿ ಬಿಡ್ತದೆ. ಮಾತ್ರವಲ್ಲ, ವಿಧಿ ಅನ್ನುವವನು ಹಗ್ಗವನ್ನು ಬಂಧಿಸಿ ಜೀವನನ್ನು ಅವನಿಗೆ ಬೇಕಾದ ಕಡೆಗೆ ಸೆಳೆದು ಬಿಡುತ್ತಾನೆ ಅನ್ನುವ ಮಾತನ್ನು ಯುಧಿಷ್ಠಿರ ಆಡಿದನಂತೆ. ವರ್ತಮಾನ ಕಾಲದಲ್ಲಿ ನಮ್ಮ ಜೀವನವನ್ನು ನೋಡುವಾಗಲೂ ನನಗದೇ ಅನ್ನಿಸುವುದು. ವೈಯಕ್ತಿಕವಾಗಿ ನಾನು ನನ್ನ ಪ್ರಜ್ಞೆಯಿಂದಲೋ ವಿವೇಕದಿಂದಲೋ ಪ್ರವೃತ್ತನಾದನೋ ಅಲ್ಲ, ವಿಧಿಯೇ ನಮ್ಮ ಕೈಯಿಂದ ಇಂಥದ್ದನ್ನು ಮಾಡಿಸಿ ಬಿಟ್ಟಿತೋ ಅಂತ. ಎಲ್ಲಿಯೋ ಕಾಡಿನ ಮಧ್ಯದಲ್ಲಿದ್ದಂತಹ ನಾವು ಅನಿವಾರ್ಯವಾಗಿ ಹಸ್ತಿನಾವತಿಗೆ ಬರಬೇಕಾಗಿ ಬಂದ. ಸ್ನೇಹಿತನಾದಂತಹ ದ್ರುಪದ ನಾನು ಏನನ್ನು ಅಪೇಕ್ಷಿಸಿದನೋ ಅದನ್ನು ಕೊಡದೆ ಹೋದ. ಒಬ್ಬ ಅರಸನಾಗಿ ನ್ಯಾಯ ನಿಷ್ಠುರಿಯಾಗಿ ಇರಬೇಕಾದವನು ಸ್ನೇಹಿತನ ಕುರಿತೇ ನಿಷ್ಠುರಿಯಾದ. ಮಾತ್ರವಲ್ಲ, ನನ್ನ ಕುರಿತಾಗಿ ದ್ವೇಷ ಭಾವವನ್ನೇ ತಳೆದ. ಹಕ್ಕನೆ ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆ. ಈಗ ನನಗೆ ಅನ್ನಿಸೋದು, ಬ್ರಾಹ್ಮಣನೇ ಹೌದಾದ್ರೆ ಕೋಪ ಬರಬಹುದು. ದ್ರುಪದ ತುಂಬಿದಂತಹ ಸಭಾಸ್ಥಾನದಲ್ಲಿ ಏನನ್ನೂ ಆಡಿದ ಅನ್ನುವುದಕ್ಕಾಗಿ ನಾನೂ ಸಿಟ್ಟಿನಿಂದ ಪ್ರತಿಜ್ಞೆ ಮಾಡಬೇಕಾಗಿದ್ದೆ. ಹಸ್ತಿನಾವತಿಗೆ ಬಂದೆ. ಕೌರವರಿಗೆ ಪಾಂಡವರಿಗೆ ಭೀಷ್ಮಾಚಾರ್ಯರ ಮತದಂತೆ ವಿದ್ಯಾ ಗುರುವಾದೆ. ವಿದ್ಯೆ ಅಂದ್ರೆ ಏನಂತ? ವಿದ್ಯೆ ಅಂದ್ರೆ ಜ್ಞಾನವನ್ನು ಕೊಡಬೇಕಾದ್ದು. ವಿದ್ಯೆ ಅನ್ನುವುದು ಸ್ನೇಹವನ್ನು ಸಮತ್ವವನ್ನು ಬೆಳೆಸಬೇಕಾದ್ದು. ಆದರೆ ಯಾವ ವಿದ್ಯಾಭ್ಯಾಸವನ್ನು ನಾನು ಕೌರವರಿಗೂ ಪಾಂಡವರಿಗೂ ಮಾಡಿಸಿದನೋ ಅಂತಹ ವಿದ್ಯೆ ಅನ್ನುವುದು ಅವರಲ್ಲೇ ದ್ವೇಷಭಾವವನ್ನು ಬೆಳೆಸಿ. ಹಾಗಾದ್ರೆ ನಾನು ಕಲಿಸಿದಂತಹ ವಿದ್ಯೆಯಿಂದಲಾದರೂ ಆದ ಪ್ರಯೋಜನ ಏನು? ಅಲ್ಲ, ಕಲಿಸುವಂತಹ ಗುರು ಮೊದಲು ಸರಿ ಇರಬೇಕಂತೆ. ಒಂದು ಮಾತು ಉಂಟು, ಸರಿಯಾಗಿ ಆತ್ಮಜ್ಞಾನಿಯಾಗಿ ತತ್ವವನ್ನು ತಿಳಿದಂತಹ ಗುರುವೇ ವಿದ್ಯಾಭ್ಯಾಸ ಮಾಡಿಸಬೇಕು. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗಿಸಬಹುದು ಬಿಟ್ಟರೆ ದೀಪದ ಚಿತ್ರದಿಂದ ಇನ್ನೊಂದು ದೀಪವನ್ನು ಬೆಳಗಿಸುವುದಕ್ಕಾಗುವುದಿಲ್ಲ. ನನ್ನ ಅಂತರಂಗದಲ್ಲಿ ಇದ್ದದ್ದೇ ದ್ವೇಷ. ದ್ರುಪದನನ್ನು ಮೀರಿಸುವಂತಹ ಒಬ್ಬ ಶಿಷ್ಯನನ್ನು ಸಿದ್ಧ ಮಾಡಿಸಿ ನಾನು ಅವನನ್ನು ಸೋಲಿಸ್ತೇನೆ ಹೀಗೆ ಪ್ರತಿಜ್ಞೆ ಮಾಡಿ ಬಂದವ. ನನ್ನೊಳಗೆ ಆ ದ್ವೇಷದ ಬೀಜ ಇರುವಾಗ ಕೌರವರು ಪಾಂಡವರು ಸ್ನೇಹಿತರಾಗಿರಬೇಕು ಅಂತ ನಾನು ಅಪೇಕ್ಷಿಸುವುದಕ್ಕುಂಟೆ.
ಹಾಗಾದ್ರೆ ನಾನು ಕಲಿಸಿದ ವಿದ್ಯೆಯೇ ಅವರಲ್ಲಿ ದ್ವೇಷ ಭಾವವನ್ನು ಬಿಟ್ಟಿದ್ದ. ಹಸ್ತಿನಾವತಿಗೆ ನಾನು ಪ್ರವೇಶಿಸಿದ ಕಾರಣಕ್ಕಾಗಿಯೇ ಕೌರವರು ಪಾಂಡವರ ಮಧ್ಯದಲ್ಲಿ ಯುದ್ಧ ಸನ್ನಿಹಿತ ಆಗುವಂತಹ ಒಂದು ಸನ್ನಿವೇಶ ಬದ್ದೊದಗಿತು. ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಮಗನಾದಂತಹ ಅಶ್ವತ್ಥಾಮ. ನನ್ನೊಳಗೆ ನಾನು ಚಿಂತಿಸುವುದಕ್ಕಿಂತಲೂ ಅವನಲ್ಲೇ ಮಾತನಾಡಿ ಸ್ವಲ್ಪ ನನ್ನ ಮನದ ತಳಮಳವನ್ನು ಅವನಲ್ಲಿ ಹಂಚಿಕೊಂಡ್ರೆ ಏನು ಅಂತ ಅನ್ನಿಸುವುದು ನನಗೆ. ಮಗು ಜನಕ ಅಶ್ವತ್ಥಾಮನ ಕರೆದ ಕೆಲವು ವರ್ಷಗಳಿಂದ ಈ ಹಸ್ತಿನಾವತಿಯಲ್ಲೇ ನಾವು ಜೀವಿಸಿಕೊಂಡಿದ್ದೇವೆ. ಮಗು ಇಲ್ಲಿಗೆ ಬರುವುದಕ್ಕೆ ಕೆಲವು ದಿನಗಳ ಮೊದಲು ನಾನು ಆಲೋಚನೆ ಮಾಡಿಕೊಂಡಿದ್ದೆ. ನಾನು ಆಲೋಚನೆ ಮಾಡಲೇ ಇಲ್ಲ, ನನ್ನ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ನೀವಿದ್ದೀರಲ್ಲ. ಹೌದು, ನನ್ನ ಜೊತೆಯಾಗಿ ನನ್ನ ಕೈಯನ್ನು ಹಿಡಿದು ನೀನು ಆ ಅರಣ್ಯ ಪ್ರದೇಶದಿಂದ ಇಲ್ಲಿಗೆ ಬಂದವ. ತಾಯಿ ಹಸುವನ್ನು ಅನುಸರಿಸುವಂತಹ ಎಳೆ ಕರುವಿನಂತೆ. ಮಗನಾದವನ ಹೊಣೆಗಾರಿಕೆ ಅಷ್ಟು ಕಡಿಮೆ ಆಗ್ತದೆ ತಂದೆ ಇದ್ದರೆ. ಯಾವಾಗ ಮಗನ ಹೆಗಲಿಗೆ ಹೊಣೆ ಬರ್ತದೋ ಈ ಮಗನು ಅಪ್ಪನಾಗುತ್ತಾನೋ ಅವ ಈ ಮಗನ ಅಪ್ಪನನ್ನು ಈ ಮಗನೇ ನೋಡ್ಬೇಕು, ಇವನ ಮಗನನ್ನು ಇವನೇ ನೋಡ್ಬೇಕು. ಯಾರೋ ನನ್ನಲ್ಲಿ ಹೇಳಿದ ನೆನಪು. ಹೌದು, ನನ್ನ ಗಡ್ಡ ಬಿಳಿಯಾಯಿತು ಅಂತ ನನಗೆ ಗೊತ್ತಾದ್ದು ನನ್ನ ತಂದೆ ತೀರಿ ಹೋದ ಮೇಲೆ. ಅಂದ್ರೆ ತಾನು ವೃದ್ಧಿಯನ್ನು ಹೊಂದಿದ್ದೇನೆ, ತಾನು ಒಂದು ಸಂಸಾರದ ಹೊಣೆಗಾರಿಕೆಯನ್ನು ಹೊರುವಷ್ಟು ಪ್ರಬುದ್ಧನಾಗಿದ್ದೇನೆ ಅಂತ ಅವನಿಗೆ ಗೊತ್ತಾದ್ದು ತಂದೆಯ. ಅನಿವಾರ್ಯವಾಗಿ 1 ವರ್ಷ ಸೂತಕದ ಬಾಂಧಿಕದಲ್ಲಿರ್ಬೇಕು. ಹೌದು, ಅಂದ್ರೆ ಬಂಧನದಲ್ಲಿರ್ಬೇಕು. ಇಲ್ಲದಿದ್ರೆ ನಿತ್ಯ ಅದೇ ಕೆಲಸ ಮಾಡ್ತಿದ್ದ. ಬೆಳಗ್ಗೆ ಎದ್ದ ಕೂಡಲೇ ಮಗು ಹೊಣೆಗಾರಿಕೆಯನ್ನು ಗೊತ್ತೇ. ಮಾತ್ರವಲ್ಲ, ಒಂದು ದೃಷ್ಟಿಯಿಂದ ನೋಡಿದ್ರೆ ಅನೇಕ ವರ್ಷಗಳ ಕಾಲ ನಾವು ಸಂಸಾರ ಜೀವನವನ್ನು ಸಾಗಿಸಿದ್ರೂ ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯವಾಗದ ಹೊತ್ತಿನಲ್ಲಿ ಪರಮೇಶ್ವರನ ಅನುಗ್ರಹದಿಂದ ನೀನು ಜನಿಸಿದ ಅಶ್ವತ್ಥಾಮ ಹೆಸರಿರುವುದಕ್ಕೂ ಒಂದು ಕಾರಣ ಉಂಟು, ನಿನಗೂ ಅದೀಗ ಗೊತ್ತಿದೆ. ಹೌದು, ನೀನು ಜನಿಸಿದ ಕಾಲದಲ್ಲೇ ಕುದುರೆಯಂತೆ ಕೆನೆದೆ. ಮಾತ್ರವಲ್ಲ, ಶರೀರವಾಣಿಯೂ ಆಯ್ತು ಅವನಿಗೆ ಅದೇ ಹೆಸರಿಡಿ ಅಂತ. ಹೆಸರಿಡುವುದು ಮಗು, ಹೆಸರಿಡುವುದು ದೊಡ್ಡದಲ್ಲ. ಹೆಸರಿನಲ್ಲಿ ಆಶಯವೂ ಇರುತ್ತದೆ, ಆಶಯದಂತೆ ನಾವು ನಾಮಕರಣ ಮಾಡಬಹುದು. ಕೆಲವರದ್ದು ಬರೀ ನಾಮಕರಣ. ಜ್ಞಾನೇಶ ಅಂತ ಹೆಸರಿಡ್ತಾನೆ, ಅವ ಹೆಡ್ಡನಾಗಿರ್ತಾನೆ. ಮಗ ಅಂತೂ ಬುದ್ಧಿವಂತನಾಗ್ಲಿಲ್ಲ, ಆದ್ರೆ ಹೆಸರಿನಲ್ಲಿ ಆದ್ರೂ ಬುದ್ಧಿವಂತಿಕೆ ಇರ್ಲಿ ಅಂತ ಅಪ್ಪನ ಬುದ್ಧಿವಂತಿಕೆ. ಹುಟ್ಟುವ ಕಾಲದಲ್ಲಿ ನಮಗೆ ಅಂಥದ್ದೊಂದು ಅಪೇಕ್ಷೆ ಇರುತ್ತದೆ.
ನಿನಗೆ ನಾವು ನಾಮಕರಣವನ್ನು ಮಾಡಿದೆವು ಬಿಟ್ಟರೆ ನಾಮಕರಣ ಮಹೋತ್ಸವ ಆಗಲಿಲ್ಲ. ನಾ ಬದುಕಿನಲ್ಲಿ ಉತ್ಸವವನ್ನೇ ಕಾಣಲಿಲ್ಲ. ತಮ್ಮ ಸಾನ್ನಿಧ್ಯದಲ್ಲಿರುವುದೇ ನನಗೆ ಉತ್ಸವ. ಆದರೆ ಹೆಂಡತಿಯನ್ನಾಗಲಿ ಮಕ್ಕಳನ್ನಾಗಲಿ ಸಾಕಬೇಕಾದ ಹೊಣೆಗಾರಿಕೆ ಗೃಹಸ್ಥನಿಗೆ ಹೌದಾ ಅಲ್ವೋ? ಮಗು ವಿದ್ಯೆ ಉಂಟು. ಕೆಲವರೆಲ್ಲ ಮೊದಲಿನವರು ಹೇಳಿದರು ವಿದ್ವಾನ್ ಸರ್ವತ್ರ ಪೂಜ್ಯತೆ. ಹೌದು, ಯಾಕಂದ್ರೆ ಹಸ್ತಿನಾವತಿಯ ಈ ಅರಸ ಮಕ್ಕಳು ನನಗೂ ಕೈ ಮುಗಿತಾರೆ. ನಾ ವಿದ್ವಾಂಸ ಅಂತಲ್ಲ, ಗುರುಗಳ ಮಗ, ನಾ ವಿದ್ವಾಂಸನ ಮಗ. ಹೌದು ಅಲ್ಲ, ನಾನು ಇಲ್ಲದಿದ್ರೆ ನನಗಿಂತ ಲೋಕ ವ್ಯವಹಾರದಲ್ಲಿ ವಿದ್ವಾಂಸರ ಮಕ್ಕಳು ಅಪಾಯ, ಪಂಡಿತರ ಮಕ್ಕಳು. ಹಾಗೊಂದು ಮಾತು ಉಂಟು, ಪಂಡಿತ ಪುತ್ರ ಅಂತ. ನಾನು ನಿಮ್ಮೊಟ್ಟಿಗಿರುವ ಕಾರಣ ಹಾಗೂ ಅಲ್ಲ, ನೀವು ತಪ್ಪಿದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಹೌದು, ಗೊತ್ತಾಯ್ತು. ಆವಾಗ ಊಟದಿಂದ ಹಗ್ಗ ಕಳಚಿದ ಹಸುವಿನ ನೀನು ಎಳೆ ಹೋರಿಯಂತೆ. ನೀನು ಪ್ರಾರಂಭಕ್ಕೆ ಹೇಳಿದ ಮಾತೇ ನಿನ್ನ ಜೀವನಕ್ಕೆ ಭಾಷ್ಯ. ಯಾವುದು? ನಾನು ಆಲೋಚನೆ ಮಾಡುವುದಿಲ್ಲ, ನೀವು ಯಾವ ದಾರಿಯಲ್ಲಿ ಹೋಗ್ತೀರಾ ಅಲ್ಲಿ ನಾನು ಬರ್ತೇನೆ ಅಂತ. ನಾನು ಆಲೋಚನೆ ಮಾಡ್ಲಿಕ್ಕೆ ತೊಡಗೋದು ಯಾವಾಗ ನನ್ನ ಎದುರು ನೀವಿಲ್ಲ ಅಂತ ಆದ ಮೇಲೆ ಮತ್ತೆ ನನ್ನ ದಾರಿ ನನಗೆ ಗೊತ್ತಾಯ್ತು. ನನಗೆ ನಿಮ್ಮ ದಾರಿ ಅಲ್ಲ. ಹೌದು, ನಿನ್ನ ದಾರಿ ನನಗೆ. ಮಗು, ಈಗ ನಾನು ಆಲೋಚನೆ ಮಾಡುವುದು, ಆಲೋಚನೆ ಮಾಡದೆ ನೀನು ನನ್ನ ಜೊತೆಗೆ ಬಂದೆ. ಯಾಕೆ? ನನ್ನ ದಾರಿ ಸರಿ ಉಂಟು ಅಂತಲ್ವ? ನನ್ನ ದಾರಿ ಯಾವ ದಾರಿ ಅಂತ ನೀವು ಆಲೋಚನೆ ಮಾಡ್ಬೇಕಾದ್ರೆ ಈಗ ನನ್ನ ದಾರಿಯೇ ಸರಿ ಇಲ್ವೋ ಅಂತ ನಾನು ಆಲೋಚನೆ ಮಾಡ್ಬೇಕು. ದಾರಿ ತಪ್ಪುವರಲ್ಲ ಅಲ್ಲ, ನೀವು ತಪ್ಪಿದ್ರು ನೀವು ಹೋದದ್ದೊಂದು ದಾರಿ ಬಾಕಿದವರಿಗೆ. ನಾನು ಮಹಾಜನ ಹೋದ ದಾರಿ ಬಾಕಿದವರಿಗೆ. ನಾನು ಮಾಡಿದ್ದು ದಾರಿ ಹೌದು, ಆದ್ರೆ ಮಗು ಪ್ರಪಂಚದಲ್ಲಿ ಅನೇಕರು ಮಾರ್ಗದರ್ಶಕರು ಇರ್ತಾರೆ. ಅವರು ಆಚೆ ಮನೆಗೆ ಹೋಗ್ಲಿಕ್ಕೆ ಎಲ್ಲಿ ಅಂತ ಮಾರ್ಗ ಹೇಳುದು. ಯಾಕಂದ್ರೆ ಇವನ ಮನೆಯ ಮಧ್ಯಾಹ್ನ ಮೃಷ್ಟಾನ್ನಕ್ಕೆ ಬರೋದು ಬೇಡ ಅಂತ. ಮತ್ತೆ ಇನ್ನೊಂದ್ಸಲ ಸಿಗುವಾಗಲೂ ಅವ ಹೇಳುದು, ಊರಿನಲ್ಲಿ ಬಂದ್ರೆ ಮನೆ ಮೇಲೆ ಬನ್ನಿ ಅಂತ. ಮನೆಗೆ ಬನ್ನಿ ಅಂತಲ್ಲ, ಮನೆ ಮೇಲೆ ಬನ್ನಿ ಅಂತ. ಅದು ಅಂದ್ರೆ ಮನೆಯ ಮುಂಭಾಗದಲ್ಲಿ ನಿಂತರು ಅದೇ ಮಾತನಾಡುವವರಿದ್ದಾರೆ. ಹೌದೌದು. ಆದ್ರೆ ತಾವು ಹಾಗಲ್ಲ, ನೀವೊಂದು ಹೊಸ ಮಾರ್ಗವನ್ನು, ಮಾರ್ಗ ಪ್ರವರ್ತಕ ಧನುರ್ವೇದದಲ್ಲಿ ಸರಿ ಮಾಡಿ ತೋರಿಸಿದೆ. ಆದ್ರೆ ಮಗು ಹಾಗೆ ಮಾಡಿದ ಕಾರಣದಿಂದಲೇ ಈಗ ಇಲ್ಲಿಗೆ ಬರುವುದಕ್ಕೆ ಮೊದಲು ನಿನ್ನ ಮಾಮನಾದಂತಹ ಕೃಪಾಚಾರ್ಯರು ಇವರಿಗೆಲ್ಲ ಗುರುಗಳಾಗಿದ್ರು. ಹೌದೌದು. ಶಾಸ್ತ್ರ ಮಾತ್ರ ಯಾವಾಗ ನನ್ನ ಪ್ರವೇಶ ಆಯಿತು, ಹಸ್ತಿನಾವತಿಯ ರಾಜಕುವರರಿಗೆ ನಾನು ಶಸ್ತ್ರಾಭ್ಯಾಸವನ್ನು ಮಾಡಿಸುವುದಕ್ಕೆ ತೊಡಗಿದನೋ ಕಾರಣದಿಂದಲೇ ಅವರ ಮಧ್ಯದಲ್ಲಿ ಅಸ್ತವ್ಯಸ್ತ ಆಗಿ ಹೋಯಿತು ಸಂಬಂಧ. ಹೌದಾ? ನೀವೆಂತ ಮಾಡಿದ್ದೀರಿ? ನಿಮ್ಮನ್ನು ರಾಜಗುರುಗಳು ಅಂತ ಹೇಳಿದ್ರು. ಆಚಾರ್ಯ ಭೀಷ್ಮರು ವಿದ್ಯಾಭ್ಯಾಸಕ್ಕೆ ಬೇಕಾಗಿಯೇ ಒಂದು ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಮಾಡಿದ್ರು. ಹೌದಲ್ವಾ? ನಿಮ್ಮನ್ನು ಪರಮಾಚಾರ್ಯ ಬಹುಶಃ ಕುಲಪತಿ ಅಂತ ತೊಡಗಿದ್ದೆ ನಿಮ್ಮೆಂದಿಲ್ಲ ಅಂತ ಏನು? ಯಾಕಂದ್ರೆ ಕೇವಲ ಪಾಂಡವರು ಕೌರವರು ಅಂತಲ್ಲ, ಬೇರೆ ರಾಜಕುಮಾರರು ಇಲ್ಲಿಗೆ ಬರ್ತಿದ್ರು. ಅಂತೆವಾಸಿಗಳಾಗಿ ಬಂದವರಿಗೆ ಇದು ವಸತಿ ನಿಲಯ ಅಲ್ಲ. 105 ಮಂದಿಗೆ ಮಾತ್ರ ಇದು ವಸತಿ ನಿಲಯ. ಬಾಕಿದವರು ಬೆಳಗ್ಗೆ ಸಂಜೆ ಹೋಗ್ತಾರೆ, ಅರಸು ಮಕ್ಕಳು. ಹೌದು. ಆದ್ರೆ ಅನೇಕ ಮಂದಿ ರಾಜಕುಮಾರರು ನಮ್ಮಿಂದ ವಿದ್ಯೆಯನ್ನು ಕಲಿತರು. ಪಾಂಡವರು ಕೌರವರು ಸರಿಯಾದರು ಅಂತ ನನಗನ್ನಿಸುವುದು. ವರ್ತಮಾನವನ್ನು ನೀನು ನೋಡ್ತಾ ಇದ್ದಿ ನನ್ನ ಜೊತೆಯಾಗಿ. ಹೌದಾ? ಒಳ್ಳೆಯದಲ್ಲಿ ಇರಬೇಕಾದಂತಹ ಅಣ್ಣ ತಮ್ಮಂದಿರ ಮಕ್ಕಳು ಈ ಹೊತ್ತು ಅವರವರೇ ಕೈಯಲ್ಲಿ ಕತ್ತಿಯನ್ನೋ ಗದೆಯನ್ನೋ ಬಾಣವನ್ನೋ ಬಿಲ್ಲನ್ನೋ ಹಿಡಿದು ಕಾಳಗಕ್ಕೆ ಸನ್ನಿಹಿತರಾಗಿದ್ದಾರೆ. ಈಗ ಅಲ್ಲದೆ ಹೋದ್ರು ಇನ್ನೊಂದು ಕೆಲವು ವರ್ಷಗಳಲ್ಲಾದ್ರೂ ಆ ಹೋರಾಟ ಅನ್ನೋದು ನಡೆಯುತ್ತೆ. ಆ ಸಿದ್ಧತೆಯಲ್ಲಿ 2 ಪಕ್ಷದವರಿದ್ದಾರೆ ಅಲ್ವೇ? ಹೌದು. ಪಾಂಡವರು ಈಗ ಹೊತ್ತಿಗೆ ವನವಾಸಿಗಳಾಗಿರಬಹುದು. 12 ವರ್ಷದ ವನವಾಸವ 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿ ಆದ್ರೂ ಅವರು ಬಂದು ತಮ್ಮ ರಾಜ್ಯವನ್ನು ಕೇಳ್ತಾರೋ ಇಲ್ವೋ? ಕೇಳ್ತಾರೆ. ಕೇಳುವ ಕಾಲದಲ್ಲಿ ಕೌರವ ಕೊಟ್ಟಾನೋ? ಇವತ್ತಿನ ದಿವಸದ ವರ್ತಮಾನದವರೆಗೂ ಕೊಡುವ ಆಲೋಚನೆಯಲ್ಲಿಲ್ಲ ಅಲ್ವೋ? ಹಾಗಾದ್ರೆ ಇವರ ಇಬ್ಬರ ಮಧ್ಯೆ ನಾವು ಇಕ್ಕಟ್ಟಿಗೆ ಸಿಲುಕಿ ಬಿಟ್ಟೆವು ಅಂತ ನನಗೆ ಅನ್ನಿಸುವುದು. ಮಗು ಜನಕ, ಯಾಕೆ ಹಳತನ್ನೆಲ್ಲ ನೆನಪಿದೆ ಈ ಪ್ರಾಯದಲ್ಲಿ ಹೇಳಿ? ಕಳೆದ
ಬೆಳೆದ ಕಾಯಿ ಆದ್ರೆ ಹುಳಿ, ಸರಿ, ಮಾಗಿದವಾಗ ಸಿಹಿ. ಹೌದು. ಮಾಗಿದ್ರು ಒಂದು ಹುಳಿ ಆ ಸಿಹಿಗೆ ರುಚಿಗೆ ಬೇಕಾದಷ್ಟು ಇರುವುದಿಲ್ವಾ? ಬೇಕಲ್ಲ. ನಾವು ಹುಳಿ ಕಳ್ಕೊಂಡ ಬ್ರಾಹ್ಮಣರು ಅಲ್ಲವೇ ಇಲ್ಲ. ಹಾಗಿದ್ರೆ ನಾವು ಹೀಗಿರ್ತೇವ. ನಾನಂತೂ ಕಣ್ಣಗಲಿಸಿ ಕೊಪ್ಪರಿಗೆ ನೋಡಿದ್ರು ಹಾಲು ಮೊಸರಾಗುವಷ್ಟು ಉಂಟು ಇಲ್ಲಿ. ಯಾಕಂದ್ರೆ ನಿಮ್ಮ ಮಗ. ಹೌದೌದು. ತಾವಂತೂ ಜ್ಞಾನವೃದ್ಧರಾಗಿ ವಯೋವೃದ್ಧರಾಗಿ ಮಾಗಿದ ವಯಸ್ಸು ಮಾಗಿದ ಮನಸ್ಸು ತಮ್ಮದು. ಅನೇಕ ಸಲ ವಯಸ್ಸಾಗ್ತಾ ಹೋದ ಹಾಗೆ ಒಣಗಿ ತೊಟ್ಟು ಕಳಚುವ ಫಲದಂತೆ ಬದುಕು. ಇನ್ನೇನು ತೊಟ್ಟು ಕಳಚುದೆ. ತಾವು ಹಾಗಲ್ಲ, ಒಣಗಿದ್ರೂ ತೊಟ್ಟು ಕದಲದ ಮನಸ್ಸು ತಮ್ಮದು. ಹಸ್ತಿನಾವತಿಯಲ್ಲಿ 105 ಮಂದಿಗೆ ರಾಜಗುರುಗಳಾಗಿ ಶಾಸ್ತ್ರದ ಉಪದೇಶವನ್ನು ಮಾಡಿದ್ದೀರಿ ನಿರ್ವಂಚನೆಯಿಂದ. ಮಾಡಿಯೇ ಮಾಡಿದ್ದೆ. ಯಾವನೇ ಒಬ್ಬ ಅಧ್ಯಾಪಕನೋ ಉಪಾಧ್ಯಾಯನೋ ತನ್ನ ವಿದ್ಯೋಪದೇಶವನ್ನು ಮಾಡುವಾಗ ನಿರ್ವಂಚನೆಯಿಂದ ಮಾಡಬೇಕು ಶಾಸ್ತ್ರ. ಅಂದ್ರೆ ಮಾಡುವುದನ್ನು ನಿರ್ವಂಚನೆಯಿಂದ ಮಾಡಬೇಕು ಅಂತ, ಕಲ್ತದನ್ನೆಲ್ಲ ಹೇಳಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಹೇಳುವಾಗ ಸರಿಯಾಗಿ ಹೇಳಬೇಕು ಅಂತ ಕಲಿತು ಹೇಳಬೇಕು. ಮಾತ್ರವಲ್ಲ, ನಾವು ಕಲಿಸೋ ಹೊತ್ತಿಗೆ ಅವರಿಗೂ ಅರ್ಹತೆ ಬೇಕಲ್ಲ ಮಾಡಬೇಕಾದ್ರೆ. ತಾವು ಎಲ್ಲಿಯವರೆಗೆ ನಿರ್ವಂಚನೆ ಅಂದ್ರೆ ತಾವು ಏನನ್ನು ಅಧ್ಯಯನ ಮಾಡಿದ್ದೀರಿ, ಸಾಧಿಸಿದ್ದೀರಿ, ಸರ್ವಸ್ವವನ್ನು ತಾವು ದಾನ ಮಾಡಿದ್ದೀರಿ. ಶಾಸ್ತ್ರವೇ ಹೇಳುತ್ತದೆ, ದಾನ ಮಾಡಿದ ಮೇಲೆ ದಾನ ಮಾಡಿದವನು ಬಡವನಾಗುವುದಿದ್ರೆ ದಾನ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಇನ್ನೊಂದು ಕಡೆ ಅಭಿಕ್ಷೆ ಎತ್ತಬೇಕಂತ. ತಮ್ಮ ಹೃದಯ ಶ್ರೀಮಂತಿಕೆಗೆ ಹಸ್ತಿನಾವತಿಯಲ್ಲಿ ತಾವು ಮಾಡಿದ ವಿದ್ಯೋಪದೇಶ ಇದು ಶಾಂತವಾದದ್ದಲ್ಲ, ಅನಂತವಾದದ್ದು. ಅಷ್ಟು ಮಾಡಿದ್ರಿ. ಒಬ್ಬ ನಿರ್ವಂಚನೆಯಿಂದ ಹೇಗೆ ವಿದ್ಯಾದಾನ ಮಾಡಬಹುದು? ಬಹುಶಃ ಕೊಟ್ಟು 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 ಇನ್ನು ತಮ್ಮಲ್ಲಿ ಕೊಡುವುದಕ್ಕಿಲ್ವೋ ಅಂತ ನನಗೆ ಅನ್ನಿಸಿದೆ. ಅಷ್ಟು ಕೊಟ್ಟಿದ್ದೀರಿ. ನಾವು ಬಂದದ್ದಾದ್ರೆ ಯಾಕೆ ಹಸ್ತಿನಾವತಿಗೆ ಬರಬೇಕು, ವಿದ್ಯಾದಾನ ಮಾಡಬೇಕು ಅಂತ ತಮ್ಮ ಉದ್ದೇಶ ಅಲ್ವಲ್ಲ, ಸಂಕಲ್ಪದ ಅಲ್ಲ, ಬಡತನದ ಬೇಗೆಯಿಂದ ಬಂದವರು. ನನ್ನ ಮಾವಯ್ಯ ತಮ್ಮ ಭಾವ ಆಚಾರ್ಯ ಕೃಪರಲ್ಲದೆ ಬೇರೆ ಆಧಾರ ಇರಲಿಲ್ಲ. ಇಲ್ಲ. ಹಸುವೆಯಾಗಿ ಬಳಲಿ ದೊಡ್ಡೆ ಕಟ್ತದೆ ಅಂತ ಆಗುವಾಗ ಕಂಡ ಬಾವಿಯ ನೀರು ಎಷ್ಟು ಶುದ್ಧಿ ಉಂಟು ಅಂತ ನೋಡ್ಲಿಕ್ಕಿಲ್ಲಲ್ಲ, ಬೊಗಸೆಯಿಂದ ಕುಡಿಯುವುದೇ. ಆ ಕ್ಷಣಕ್ಕೆ ಪ್ರಾಣ ಉಳಿಸಿ ಬರಲಿ. ಅದಕ್ಕಾಗಿಯೇ ವಿಶ್ವಾಮಿತ್ರಾದಿಗಳು ಶ್ವಾನದ ಮಾಂಸ ಭಕ್ಷಣೆ ಮಾಡಿದ್ದು ಉಂಟು. ಕೇಳಿದ್ದೆ. ವಿಶ್ವಾಮಿತ್ರರು ಮಾಡಿದ್ದಾರೆ ಅಂತ ಆ ಗೋತ್ರದವರೆಲ್ಲ ಪ್ರತಿ ದಿವಸ ಮಧ್ಯಾಹ್ನಕ್ಕೆ ಅದನ್ನೇ ಮಾಡುವುದಲ್ಲ. ಇಲ್ಲವೇ ಇಲ್ಲ, ಮಾಡಬಾರದು. ಆವಾಗ ಜೀವ ಉಳಿಸಿಕೊಳ್ಬೇಕು, ಅದು ಮುಖ್ಯ. ಅಷ್ಟೇ, ಅದು ಆಪಧರ್ಮ. ಅದು ನಿರ್ವಂಚನೆಯಿಂದ ತಾವು ಮಾಡಿದ್ದೀರಿ. ಎಲ್ಲಿಯವರೆಗೆ ತಮ್ಮ ತ್ಯಾಗ ಇದೆ ಅಂತ ಕೇಳಿದ್ರೆ, ಯಾವನೊಬ್ಬ ಕೂತುಕೊಂಡು ಒಡ್ಡಲೋಗ ಹಸ್ತಿನಾವತಿಯಲ್ಲಿ ನಾಳೆ ಕೊಡುವಾಗ ದ್ರೋಣರು ಇಲ್ಲಿ ಇರ್ಲಿಲ್ವೋ ಸಂಸಾರ ಸಮೇತ ಹೊಟ್ಟೆ ತುಂಬಿಸಿಕೊಂಡು ಅಂತ ಹೇಳಲಿಕ್ಕಿಲ್ಲ. ದೃಪದನನ್ನು ಕಟ್ಟಿ ಎಳೆದು ತಂದು ಅವನ ಎಲ್ಲವನ್ನೂ ನಿಮ್ಮದಾಗುವಾಗ ಅದನ್ನು ಅರ್ಧ ದೃಪದನಿಗೆ ಕೊಟ್ಟು ನಿಮಗೆ ಬಂದ ಅರ್ಧವನ್ನು ನೀವು ಆಡಳಿತ ಮಾಡಿದ್ದೀರಾ. ಬಲಿರೆಯನ್ನ ಒಡ್ಡಲ ಕೊಟ್ಟಿದ್ದೀರಾ. ಮತ್ತೆ ಹಸ್ತಿನಾವತಿ. ಹಾಗಾದ್ರೆ ಹಸ್ತಿನಾವತಿಯ ಭಂಡಾರದಲ್ಲಿ ನಿಮ್ಮದ್ದೇ ಇರುವುದು. ಅದು ಪಿತ್ರಾರ್ಜಿತವಾದ ಅಂದ್ರೆ ನೀವು ಬಿಟ್ಟರೆ ಮತ್ತೆ ನನಗಿರುವುದು. ಸರಿ. ಹಾಗಾದ ಕಾರಣ ಹಸ್ತಿನಾವತಿಯ ಋಣದಲ್ಲಿಯೂ ನಾವಿಲ್ಲ. ನಿಮಗೆ ಹಸ್ತಿನಾವತಿಯ ಋಣದಲ್ಲಿದ್ದೇವೆ ಅಂತ ಒಂದು ಭಾವ. ಹಸ್ತಿನಾವತಿಯವರೇ ನಮ್ಮ ಋಣದಲ್ಲಿದ್ದಾರೆ. ನೀವು ಕೊಟ್ಟ ವಿದ್ಯೆಯನ್ನು ಲೆಕ್ಕಾಚಾರ ಮಾಡಿದ್ರೆ ನಿಮಗೆ ಇನ್ನೂ ಗೌರವಧನ ಸಿಗ್ಲಿಕ್ಕಿರಬಹುದು. ಅದಕ್ಕೆ ಮೌಲ್ಯ ಇಡಲಿಕ್ಕೆ ಸಾಧ್ಯ ಇಲ್ಲ. ಸರಿ. ಈಗ ತಾವಂತೂ ಕೂತುಕೊಂಡು ತಲೆ ಬಿಸಿ ಮಾಡ್ತೀನಿ. ನಾನು ಕಲಿತಂತಹ ವಿದ್ಯೆಯನ್ನು ಇವರಲ್ಲ ದುರ್ವಿನಿಯೋಗ ಮಾಡ್ತಾರೋ, ನಾನು ಕಲಿಸಿದ್ದರಿಂದಲೇ ಹೀಗಾಗಿ ಬಿಟ್ರೋ. ನೀವು ಕಲಿಸಿದ್ದು ಬ್ರಾಹ್ಮಣ ಮಕ್ಕಳಿಗ ಅಲ್ಲ, ಕ್ಷತ್ರಿಯರಿಗೆ. ಹೌದು. ಹುಣಸೆ ಮರದಲ್ಲಿ ಮಾವಿನಣ್ಣಾಗಲಿ ಉಂಟಪ್ಪ? ಇಲ್ಲ, ಹುಳಿಯೇ ಅದು ಅದರ ಗುಣ. ಹೌದು. ತಾವು ಹುಣಸೆ ಮರದಡಿಯಲ್ಲಿ ಕೂತಿದ್ದೀರಿ. ಕೂತ್ಕೊಂಡು ತಾವು ಆಲೋಚನೆ ಮಾಡುದು ಎಷ್ಟೊತ್ತಿಗೆ ರಾಮಫಲ ಬೀಳ್ತದೆ ಅಂತ. ಹುಣಸೆ ಮರದಡಿಯಲ್ಲಿ ಕೂತ್ರೆ ರಾಮಫಲ ಬೀಳುವುದಿಲ್ಲ. ಹಣ್ಣಾದ ಹುಣಸೆಯು ಹುಳಿ ಹೆಚ್ಚಾಗುವುದೇ ಹೊರತು ಹುಣಸೆ ಹಣ್ಣಾಗಿದೆ ಅಂತ ಹುಳಿ ಕಡಿಮೆ ಆಗ್ಲಿಕ್ಕೆ ಉಂಟ? ಇಲ್ಲ. ಯಾವ ಮನೆ ಇರಲಿ,
ಬ್ರಾಹ್ಮಣನ ಮನೆಯಲ್ಲಿ, ಕ್ಷತ್ರಿಯನ ಮನೆಯಲ್ಲಿ, ವೈಶ್ಯನ ಮನೆಯಲ್ಲಿ ಅವರ ಮನೆಯ ಮಜ್ಜಿಗೆ ಸಿಹಿ ಅಂತ ಹೇಳಿದ ಘಟನೆ ಉಂಟ. ಯಾವ ಮನೆಯ ಮಜ್ಜಿಗೆ ಆದ್ರೂ ಹುಳಿಯದು. ಸಾತ್ವಿಕ ವ್ಯಕ್ತಿ ಆದ್ರೂ ಅವನ ಮನೆಯ ಮಜ್ಜಿಗೆ ಹುಳಿ. ಬ್ರಾಹ್ಮಣರು ಎಷ್ಟು ಹಳಬರಾದ್ರೂ ಹುಳಿ ಬಿಡ್ಲಿಕ್ಕಿಲ್ಲ ಹೇಳೋದು ನಾನು. ಆ ಕಾರಣದಿಂದ ನಿಮ್ಮಿಂದ ಉಪದೇಶವನ್ನು ಪಡೆದಂತ ಈ ಕ್ಷತ್ರಿಯರು ಯಾರಿದ್ದಾರೆ, ಇವರು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ, ಯುದ್ಧಕ್ಕೆ ತಯಾರಾಗ್ತಾ ಇದ್ದಾರೆ ಅರ್ಥಂತದ್ದು. ನೀವು ಪ್ರಾಮಾಣಿಕವಾಗಿ ವಿದ್ಯೋಪದೇಶ ಮಾಡಿದ್ದೀರಿ ಅಂತ ಅವರಲ್ಲಿ ಹೋರಾಟ ಮಾಡುವ ಧೈರ್ಯ ಹುಟ್ಟಿಲ್ವೋ? ನೀವು ಅರ್ಥ ಕಲಿಸುತ್ತಿದ್ರೆ ಅವರು ಯುದ್ಧ ಮಾಡ್ಲಿಕ್ಕಿತ್ತ? ನಿಮ್ಮ ಪ್ರಾಮಾಣಿಕತನಕ್ಕೆ ಅವರು ಯುದ್ಧಕ್ಕೆ ತಯಾರಾಗುವುದೇ ಸಾಕ್ಷಿ. ಮತ್ತೆ ಇನ್ನೊಂದಪ್ಪ, ಯಾವುದು ನಮಗೆ ಸಾಧಕವೋ ಬಾಧಕವೋ ಇಲ್ಲ. ಹತ್ತಿನಾವತಿಯಲ್ಲಿ ಹುಟ್ಟಿದ್ರೆ ನಮಗೆ ಸೂತಕವೂ ಇಲ್ಲ, ಸತ್ರೆ ಆಮೆಯೂ ಇಲ್ಲ. ಅವರು ನಮ್ಮ ಮನೆಯಿಂದ ಪಂಚಗವ್ಯ ಕೊಂಡುವುದು ಹೊರತು ನಾವು ಅವರ ಮನೆಗೆ ಪಂಚಗವ್ಯಕ್ಕೆ ಹೋಗಲಿಕ್ಕೆ ಕಪಿಲಾಸ ಉಂಟು ಅಂತ ಅವರ ಮನೆ ಬಾಗಿಲಿಗೆ ನಾವು ಹೋಗುವುದಕ್ಕಿಲ್ಲ. ಅವರ ಹತ್ರ ಕ್ಷತ್ರ ಉಂಟು, ಅವರ ಹತ್ರ ಬಲ ಉಂಟು, ಅವರಿಗೆ ಬೆಂಬಲಿಗರಿದ್ದಾರೆ. ಅವರ ಪಂಥಾಹ್ವಾನ ಕ್ಷತ್ರಕ್ಕೆ ಸರಿಯಾಗಿ ಯುದ್ಧಕ್ಕೆ ತೊಡಗುತ್ತಾ ಇದ್ದಾರೆ ಅವರು. ಮತ್ತೊಂದು ಏನು, ನಿಮ್ಮಿಂದ ವಿದ್ಯೆಯನ್ನು ಅವರು ಕಲೀಲಿಕ್ಕೆ ಆಲೋಚನೆ ಮಾಡಿದ್ದೇ ಮುಂದೊಂದು ಯುದ್ಧಕ್ಕೆ ತಯಾರಾಗಲಿಕ್ಕೆ ಅಂತ ನನಗೆ ಆಲೋಚನೆ ಆಗ್ತಾ ಉಂಟು. ಯಾಕಂದ್ರೆ ನೀವು ಬಂದ ಮೇಲೆ ಹಸ್ತಿನಾವತಿ ಅವರಿಗೆ ಅಲ್ಲಿ ಅಣ್ಣ ತಮ್ಮಂದ್ರಲ್ಲಿ ವೈಮನಸ್ಸು ಆರಂಭ ಆದದ್ದು ಬಾಲ್ಯದಿಂದಲೇ ಇತ್ತಂತೆ ಅಲ್ವಾ? ಹೌದು, ಬಾಲ್ಯದಿಂದಲೇ ಇತ್ತಿತ್ತು. ಕೌರವರು ಮರ ಏರುವಾಗ ಭೀಮ ಮರ ಅಲ್ಲಾಡಿಸಿ ಕೆಳಗೆ ಬೀಳಿಸಿದ್ದು ನೀವು ಬಂದ ಮೇಲೆ ಅವರ ಬಾಲ್ಯದಲ್ಲಿ ಅಲ್ವಾ? ಅವರಿಗೆ ಮರ ಹತ್ತಲಿಕ್ಕೆ ಕಲಿಸಿದ್ದು ನೀವಲ್ಲ, ಮರ ಅಲ್ಲಾಡಿಸಲಿಕ್ಕೆ ಕಲಿತದ್ದನ್ನು ಕಲಿಸಿದ್ದು ನೀವಲ್ಲ. ಮರದ ಕೊಂಬೆಯ ಕೊನೆಯಲ್ಲಿರುವ ಭಾಸ ಪಕ್ಷಿಯ ಕಣ್ಣಿಗೆ ಹೊಡಿಲಿಕ್ಕೆ ಕಲಿಸಿದ್ದು ನಾನು. ಹೌದಾ? ನಿಮಗೆ ತಲೆಬಿಸಿ ಯಾಕೆ? ಅವರು ಯುದ್ಧಕ್ಕೆ ಹೊರಡ್ತಾ ಇದ್ದಾರೆ ಮಗ. ಅದು ಈಗ ನೀವು ಹೇಳಿಕೊಟ್ಟ ಕಾರಣ ಅಲ್ಲ, ನೀವು ಹೇಳಿಕೊಟ್ಟ ಕಾರಣ ಅವರಿಗೆ ಜಾತಿ ಬಂತು, ಅವರು ಜಾತಿ ಕ್ಷತ್ರಿಯರು ಅಂತ ಆಯ್ತು. ಇಲ್ಲದಿದ್ದರೆ ಅವರಿಗೆ ಇದನ್ನು ಕಲಿಸ್ಲಿಕ್ಕೆ ಯಾರಾದ್ರೂ ತಯಾರಾಗ್ತಿದ್ರ ಅಲ್ವಾ? ಹಸ್ತಿನಾವತಿಯಲ್ಲಿ ಯಾರ ಹತ್ರ ಕೇಳಿದ್ರು, ಅವರ ಅಪ್ಪ ಅಂತ ಕರೆಯುವವನ ವಿಳಾಸ ಜನ್ಮಕ್ಕೆ ಕಾರಣನಾದವನಂತಲ್ಲ, ಜನ್ಮಕ್ಕೆ ಕಾರಣನಾದವನಿಗೆ ಊರಿನ ವಿಳಾಸ ಇಲ್ಲ. ಸರಿ, ಹೌದಾ? ಆ ಕಾರಣದಿಂದ ನೀವು ತಲೆಬಿಸಿ ಮಾಡ್ಲಿಕ್ಕಿಲ್ಲ. ಆಯ್ತಾರಪ್ಪ, ಅದಕ್ಕೆ ಬೇಕಾಗಿ ನಾ ಹೇಳಿದೆ ನೀವು ತಲೆಬಿಸಿ ಮಾಡಬೇಡಿ. ಯಾಕಂದ್ರೆ ನಾನೇ ತಲೆಬಿಸಿ ಇರಲಿಲ್ಲ, ನೀನು ಮಾಡುವುದಿಲ್ಲ. ಯಾಕೆ ಇಲ್ಲ? ನೀವು ಈ ಪ್ರಾಯದಲ್ಲಿ ತಲೆಬಿಸಿ ಮಾಡಿಕೊಂಡು ಕೂತ್ರೆ ಮತ್ತೆ ನಾ ತಲೆಬಿಸಿ ಮಾಡಿದ್ರೆ ಅಂತಾಗುದು. ನೀವು ಅದಕ್ಕೆ ಅಲ್ಲ. ಯಾಕಂದ್ರೆ ಭೀಷ್ಮರಂತ ಹಿರಿಯರಿಗೆ ನಿಯಂತ್ರಿಸಲಿಕ್ಕೆ ಆಗ್ಲಿಲ್ಲ, ಹೌದಾ? ಹಾಗಾದ್ರೆ ಅವರಿಗೆ ಅಕ್ಷರಾಭ್ಯಾಸ ಮಾಡಿದ, ಅವರಿಗೆ ಶಾಸ್ತ್ರವನ್ನು ಹೇಳಿದ, ಧರ್ಮವನ್ನು ಹೇಳಿದ, 4 ಗುರುಗಳಿಂದ ವೇದಾಭ್ಯಾಸವನ್ನು ಅಧ್ಯಯನ ಮಾಡಿದಂತ ಆಚಾರ್ಯ ಭೀಷ್ಮರಿಗೆ ಅಂಕುಶಕ್ಕೆ ಹಸ್ತಿನಾವತಿಯ ಆನೆ ಮರಿಗಳು ಬಗ್ಗಲಿಲ್ಲ, ಹೌದಾ? ನೀವು ಈ ಉದ್ಧರಣೆ ದರ್ಬೆ ಇದನ್ನು ಹಿಡ್ಕೊಂಡು ನೀವು ಯಾಕೆ ಅವರ ಕಿವಿ ಹಾಕಲಿಕ್ಕೆ ಹೋಗುದು? ಹೌದಾ? ನೀವು ತಲೆಬಿಸಿ ಮಾಡಬೇಡಿ. ಅದಕ್ಕೆ ಬೇಕಾಗಿ ಅವರದ್ದು ಕ್ಷತ್ರ ಹೋರಾಟ, ಕ್ಷತ್ರಿಯರಲ್ಲಿ ಹೋರಾಡುವಂತಹದ್ದು, ಯುದ್ಧದ ವಿದ್ಯೆಯನ್ನು ವಿನಿಯೋಗಿಸುವಂತದ್ದು ಎಲ್ಲ ನಡೀತದೆ. ಮತ್ತೊಂದು, ನನ್ನವರು ಸುಲಭತೆಯಲ್ಲೆಲ್ಲ ಸ್ವೀಕರಿಸಲಿಲ್ಲ. ನೀವು ದರ್ಬೆ ಹುಲ್ಲಿನ ತುದಿಯಲ್ಲಿ, ಹೌದಾ, ಒಂದು ಉಂಗುರವನ್ನು ಕಟ್ಟಿ ಬಾವಿಗಿಳಿಸಿ ಅವರು ಆಡುವ ಚೆಂಡನ್ನು ಮೇಲೆತ್ತಿದ ಕಾರಣ ನಿಮ್ಮನ್ನು ಹುಡುಕಿಕೊಂಡು ಬಂದದ್ದು ಆಚಾರ್ಯ ಭೀಷ್ಮ. ಇದೇನು ಅದ್ಭುತ ಅಂತ ಆಲೋಚನೆ ಮಾಡಿದ್ರು ಅಲ್ವಾ? ನಿಮ್ಮ ಹತ್ರ ಈ ವಿದ್ಯೆ ಇಲ್ಲದೆ ಇರ್ತಿದ್ರೆ ನಿಮ್ಮೊಂದಿಗೆ ಮಣೆ ಹಾಕ್ತಿದ್ರ? ನಾವು ತಿಂಗಳ ಮೊದಲೇ ಬಂದು ಕೃಪಾಚಾರ್ಯರಲ್ಲಿ ಕೂತಿದ್ದೇವೆ. ನಿಮ್ಮನ್ನು ಮಾತಾಡಿಸಲಿಕ್ಕೆ ಹಸ್ತಿನಾವತಿ ರಾಜಪ್ರತಿನಿಧಿಗಳು ಬಂದಿದ್ದಾರಾ? ಧನುರ್ವೇದದ ಮಹಾಗುರುಗಳು ಬಂದಿದ್ದಾರೆ. ಪಾದ ಪೂಜೆ ಆಗಬೇಕು, ಹೌದಾ? ಅವರಿಗೆ ಭಿಕ್ಷೆ ಆಗಬೇಕು ಅಂತ ಹೇಳಿದವರಿದ್ದಾರಾ? ನೀವು ಯಾರು ಅಂತ ಯುಧಿಷ್ಠಿರ ಕೇಳಿದಾಗ ನಾನು ಮಾಡಿದ ಕಾರ್ಯವನ್ನು ನಿಮ್ಮ ಅಜ್ಜನಲ್ಲಿ ಹೇಳಿ ಆಗ ಅವರಿಗೆ ಗೊತ್ತಾಗ್ತದೆ ಅಂತ ನಾನು ಹೇಳಿದ್ದು ಅಲ್ವಾ? ಈ ಕಾರ್ಯದಿಂದ ಗೊತ್ತಾಗ್ತದೆ, ನಾವು ಮೆಚ್ಚಬೇಕು. ಭೀಷ್ಮರು ಗೌರವಾದರಣೀಯರು. ಅವರು ಬಂದು ನಿಮ್ಮ ಮುಂದೆ ವಯೋವರಿಷ್ಠತೆಯನ್ನು, ಜಾತಿ ಕನಿಷ್ಠತೆಯನ್ನು ತಿಳಿದು ಬೆನ್ನು ಬಾಗಿದ್ದಾರೆ. ಸರಿ, ಆ ಭೀಷ್ಮರಿಗೆ ಈ ಮಕ್ಕಳು ಬಾಗಿಲಿಲ್ಲ. ಭೀಷ್ಮರು ವಯಸ್ಸಾಗಿ ಬೆನ್ನು ಬಾಗಿದ್ದಲ್ಲ, ನಿಮ್ಮ ಯೋಗ್ಯತೆಗೆ ಬೆನ್ನು ಬಾಗಿದ್ದು. ಆ ಭೀಷ್ಮರಿಗೆ ಅವರ ರಕ್ತವನ್ನು ಹಂಚಿಕೊಂಡ ಈ ಮಕ್ಕಳು ಬಾಗಿದ್ರ? ಆ ಕಾರಣದಿಂದ ನೀವು ತಲೆಬಿಸಿ ಮಾಡಬೇಡಿ. ನಿಮಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವರನ್ನು ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ನಾನಿದ್ದೇನೆ. ಅದು ಸರಿ, ನೀವು ತಲೆಬಿಸಿ ಮಾಡಬೇಡಿ. ಅವರವರದ್ದು ನೋಡಿಕೊಳ್ಳಿ, ಹೌದಾ? ನಮಗೆ ನಷ್ಟ ಉಂಟೋ ಲಾಭ ಉಂಟೋ ಅಲ್ವಾ? ಒಂದು ಸಮಸ್ಯೆ ಉಂಟಲ್ಲ,
ಈಗ ಕೌರವರು ಪಾಂಡವರು ನನ್ನ ಕಾರಣದಿಂದಲಾಗಿ ಹೋರಾಟಕ್ಕೆ ತೊಡಗಿದ್ದಲ್ಲ ಅಂತ ಇಟ್ಟುಕೊಳ್ಳೋಣ. ಅಲ್ಲಪ್ಪ, ಅವರಿಗೆ ನೀವು ಕಲಿಸಿದ್ದೀರಿ, ಅವರ ಯುದ್ಧದ ವಿದ್ಯೆಯನ್ನು ಅವರು ವಿನಿಯೋಗಿಸ್ತಾ ಇದ್ದೀರಿ. ಕಾರಣ ಯಾವುದೇ ಒಂದು ದೇವಸ್ಥಾನಕ್ಕೆ ಒಬ್ಬ ಭಕ್ತ ಒಂದು ತಲೆಗೆ 3 ಸುಳುದು ಕಾಣಿಕೆ ಹಾಕಿದ್ರೆ ಹೋದ ಮೇಲೆ ಮುಕ್ತೇಶ್ವರ ಮನೆಗೆ ಕೊಂಡೋಗ್ತಾನೋ ಅಥವಾ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಖರ್ಚು ಮಾಡ್ತಾನೋ ಅಂತ ಕಾಣಿಕೆ ಹಾಕಿದವನಿಗೆ ಕೇಳುವವನೇ ಇಲ್ಲ. ಅದು ನೋಡುವುದಕ್ಕೂ ಇಲ್ಲ, ನೋಡ್ಲಿಕ್ಕಿಲ್ಲ. ಅವ ಬ್ರಹ್ಮಕಲಶಕ್ಕೆ ಹೇಳಿಕೆ ಬಂದ್ರೆ ಹೋಗಿ ಮೃಷ್ಟಾನದಲ್ಲಿ ಕೂತ್ಕೊಂಡು. ಹೌದು, ಅದು ಹೌದು. ನೀವು ವಿದ್ಯೆಯನ್ನು ಕೊಟ್ಟಾಯ್ತು, ಅವರು ಯುದ್ಧಕ್ಕೆ ವಿನಿಯೋಗಿಸಲಿ, ಅವರು ಯಾವುದಕ್ಕೆ ಬೇಕಾಗಿ ವಿನಿಯೋಗಿಸಲಿ. ಕಳೆದ ಕಾಲದ ದಿನಗಳನ್ನು ನೀವು ನೆನಪಿಸಿಕೊಳ್ಳಿಕ್ಕಿಲ್ಲ. ಅದು ಭೂತಕಾಲ. ವರ್ತಮಾನದಲ್ಲಿ ನಾವಿದ್ದೇವೆ. ಇಲ್ಲದಿದ್ದರೆ ಪ್ರಪಂಚದಲ್ಲಿ ಒಂದು ಉಂಟಂತೆ, ನೀವು ಹೇಳಿದ್ದು ವರ್ತಮಾನ ಅಂತ ಇಲ್ಲ ಅಂತ. ಪ್ರತಿಯೊಂದು ಕ್ಷಣವೂ ಭೂತ. ಆದ್ರೆ ನಾವು ಇದ್ದೇವೆ ಅಂತ ಒಂದು ವರ್ತಮಾನ ಉಂಟಲ್ಲ, ನಾವು ಹೋದ ಮೇಲೆ ಮತ್ತೆ ಹೇಳ್ತಾರೆ ವರ್ತಮಾನ ಇಲ್ಲ ಅಂತ. ಬಂದಿದ್ದಾನೆ ವರ್ತಮಾನ ಇಲ್ಲ ಅಂತ. ಒಂದು ಕೆಲಸ, ಭೂತವನ್ನು ಬಿಡುವ, ವರ್ತಮಾನ ಇಲ್ಲ ಅಂತ ನೀವೇ ಅರ್ಪಣೆ ಕೊಟ್ಟಿದ್ದೀರಿ. ಭವಿಷ್ಯ ಉಂಟಲ್ಲ, ಭವಿಷ್ಯ ಉಂಟಲ್ಲ. ಹೌದು ಹೌದು. ಸಮರಕಾರಿಗಳ ಶಿಷ್ಯರು ಯಾವುದೋ ಕಾಡಿನ ಮಧ್ಯದಲ್ಲಿ ದ್ರೋಣನಾಗ್ಲಿ ಅಶ್ವತ್ಥಾಮನಾಗ್ಲಿ ಇರುವುದು ಅಂತ ಈಗ ಹೇಳೋದಿಲ್ಲ. ಅವ್ರು ಎಲ್ಲಿರುವುದು ಅಂತ ಕೇಳಿದ್ರೆ ಹಸ್ತಿನಾವತಿಯ ಅರಮನೆ. ಯಾವುದೀಗ ಸಿಂಹಾಸನ ಅಂತ ಹೇಳ್ತಾರೆ, ಆದ್ರೆ ಅಲ್ಲಿ ನಾವಿದ್ದೇವೆ. ಹಸ್ತಿನಾವತಿಯಲ್ಲಿ ಇದ್ದೇವೆ. ಆಲೋಚನೆ ಮಾಡ, ಈಗ ಪಾಂಡವರಿಗೂ ಕೌರವರಿಗೂ ಯುದ್ಧ ಆಗ್ತದೆ, ಹಾಗೆಯೇ ಆಗುತ್ತದೆ. ಸಮರಕಾರಿಗಳೆನ್ನ ಶಿಷ್ಯರು. ಹೌದಾ? ಮಾಡಲಿ, ಏನು ಬೇಕಾದ್ರೂ ಮಾಡಿ. ನಾವು ನಮ್ಮ ಮನೆಯಲ್ಲಿರುವಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಾವು ನಿತ್ಯವೂ ವೇದಾಧ್ಯಯನವನ್ನು ಮಾಡುವಂತಹ ಬ್ರಾಹ್ಮಣರಲ್ಲ. ನೀನೇ ಆಡಿದಾಗೆ ಸ್ವಲ್ಪ ಹುಳಿ ಅಂದ್ರೆ ಧನುರ್ವೇದವನ್ನು ಅಭ್ಯಾಸ ಮಾಡಿ ಅದನ್ನೇ ಹೇಳಿಕೊಡುತ್ತಿರುವವನು ನಾನು. ಧನುರ್ವೇದದಲ್ಲಿ ಪರಮೇಶ್ವರನಿಗಿಂತ ನೀವು ಕಡಿಮೆಯವರು, ಭಾರ್ಗವರಾಮರಿಗಿಂತ ನೀವು ಕಡಿಮೆಯವರು ಅಂತ ನಾ ಮಗನಾಗಿ ನಿಮ್ಮನ್ನು ಒಬ್ಬರಿಗೆ ಇಲ್ಲ. ನನಗೆ ನೀವೇ ಪರಮೇಶ್ವರ. ನಿನ್ನನ್ನು ನೋಡಿದ್ರೆ ನೀನು ಅಷ್ಟೇ ಪರಾಕ್ರಮಿ. ನೀವು ಹೇಳಿದ ಕಾರಣ ಹೌದು ಅಂತ ತಲೆ ಅಲ್ಲಾಡಿಸ್ತೇನೆ. ಈಗ ನಮ್ಮಲ್ಲಿ ಒಂದು ಹೇಳುವ ಕ್ರಮ ಉಂಟು. ಅವನು ಯಾರು ಕೇಳಿದ್ರೆ ಅವನು ನನ್ನ ಚಿರಂಜೀವಿ ಅಂತ. ಹೌದಾ? ತಂದೆಯೇ ಆತ್ಮಾವೈ ಪುತ್ರನಾಮಾಶ. ಆದ್ರೆ ನೀನು ಹಾಗಲ್ಲ, ನಿಜವಾದ ಅರ್ಥದಲ್ಲಿ ನೀನು ಚಿರಂಜೀವಿ. ನೀವು ಏನನ್ನು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿದ್ದೀರಿ, ನನಗೆ ಅನುಗ್ರಹ ಮಾಡಿದ್ದೀರಿ, ಇದು ನಿಮ್ಮ ಅನುಗ್ರಹದಿಂದಲೂ ಬಂದಿದೆ, ಪೈತೃಕವಾಗಿಯೂ ಬಂದಿದೆ, ರಕ್ತಾನುಗತವಾಗಿಯೂ ಬಂದಿದೆ, ಹಿನ್ನೆಲೆ ಇದ್ದಲು ಬಂದಿದೆ. ಹೌದೌದು. ಈಗ ನೀನಾಗಿ ನಾನಾಗಿ ಮಾತಾಡುತ್ತೇನೆ. ಈ ವಿದ್ಯೆ ಅನ್ನುವುದು ಸದಾ ಕಾಲ ನಮ್ಮ ಕೈಯಲ್ಲಿರುವ ಸಂಪತ್ತು. ಅದು ಯಾವತ್ತೂ ನಮಗೆ ಪ್ರಯೋಜನಕ್ಕೆ ಬರ್ತದೆ. ಆ ಸಂಪತ್ತನ್ನು ಎಷ್ಟು ಮಂದಿಗೆ ಕೊಟ್ಟರು ನಮ್ಮ ಹತ್ರ ಕಡಿಮೆ ಆಗುವುದಿಲ್ಲ. ಹೀಗೆಲ್ಲ ಮೊದಲಿನವರು ಹೇಳಿಕೊಂಡಿದ್ರು. ಹೌದು. ಆದ್ರೆ ನಮ್ಮ ಕೈಯಿಂದ ವಿದ್ಯೆಯನ್ನು ಪಡೆಯುವುದಕ್ಕೆ ಯಾರಾದ್ರೂ ಬಂದ್ರಲ್ವ ನಾವು ಅವರಿಗೆ ಕೊಡುವುದು. ಕಾಡಿನ ಮಧ್ಯದಲ್ಲಿ ನಾನಿರುವ ಹೊತ್ತಿಗೆ ಬಂದವರು ಯಾರೂ ಇಲ್ಲ.
ಕೆಲವರಿಗೆ ಅಭ್ಯಾಸ ಉಂಟು, ತನಗೇನು ಗೊತ್ತುಂಟು ಅಂತಂದ್ರೆ ಯಾರಾದ್ರೂ ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ಇವನ ತುಟಿ ಅವನ ಕಿವಿಯಲ್ಲಿ ನಾನು ಕಲ್ತಿದ್ದೇನೆ ಅಂತ ಅವನಿಗೆ ಹೇಳ್ಬೇಕಂತ ದರ್ಶನ ಮಾಡುವುದಕ್ಕೆ ತಾವು ಹಾಗೆ ಹೇಳಿದವರಲ್ಲ. ಹಾಗಾದ್ರೆ ತಮ್ಮ ಬಳಿಗೆ ಬಂದವರಿಗೆ ಪ್ರಾಮಾಣಿಕವಾಗಿ ನಿರ್ವಂಚನೆಯಿಂದ ಹೇಳಿಕೊಟ್ಟಿದ್ದೇನೆ. ನೀನೇ ಆಡಿದೆ ಆಗ ನಿರ್ವಂಚನೆಯಿಂದ ಹೇಳಿಕೊಟ್ಟಿದ್ದೀರಿ. ಈ ಗುಟ್ಟಿನಲ್ಲಿ ಉಂಟು, ನನ್ನ ಅತ್ಯಂತ ಪ್ರಿಯ ಶಿಷ್ಯ ಯಾರು ಅಂತ ಕೇಳಿದರೆ ಅರ್ಜುನ. ಹೌದಾ ಅಲ್ವ? ಅವಾಗ ನನಗೆ ಉಪ್ಪಿನಕಾಯಿ ಊಟ ಮಾಡಿದ್ದ ನೆನಪಾಗುದು. ಯಾಕೆ ಶಿಷ್ಯ ಬೇರೆ ಮಗು ಬೇರೆ ಬೇರೆ. ಹೌದು, ಆತ್ಮವತ್ತ ಶಿಷ್ಯನನ್ನಾಗಿ ನೀವು ಅರ್ಜುನನನ್ನು ಕಂಡಿದ್ದೀರಿ. ಅದರ ಅರ್ಥ ಆತ್ಮಪುತ್ರನಿಗೆ ವಂಚನೆ ಅಂತ ನಾ ಹೇಳಿದ್ರೆ ನಿಮಗೆ ಬೇಸರ ಆದೀತು. ಹೇಳದೇ ಇದ್ರೆ ನನ್ನ ನಾಲಿಗೆ ಚಪ್ಪರ ನಿಲ್ಲುವುದಿಲ್ಲ. ಅಲ್ಲ, ವಂಚನೆ ನಾನು ಮಾಡ್ಲಿಲ್ಲ ಮಗು. ಯಾಕೆ ಗೊತ್ತಾ? ಮಾಡ್ಲಿಲ್ಲ ಅಂತ ನಾ ಹೇಳಬೇಕು, ನೀವ್ ಹೇಳುವುದಲ್ಲ. 105 ಮಂದಿ ಮಕ್ಕಳಿಗೂ ಬಹಳ ಸ್ವಲ್ಪ ಸಣ್ಣ ಬಾಯಿ ಇರುವಂತಹ ಪಾತ್ರೆಯನ್ನು ಕೊಟ್ಟು, ಹೌದು, ನಿನಗೆ ಅಗಾಧ ಬಾಯಿ ಇರುವಂತಹ ಪಾತ್ರೆಯನ್ನು ಕೊಟ್ಟು ನೀರು ತರುವುದಕ್ಕೆ ಹೇಳಿದೆ. ನನ್ನ ಬಾಯಿ ಅಗಾಧ. ಅವರು ನೀರು ತರುವ ಹೊತ್ತಿನಲ್ಲಿ ನಿನಗೆ ನಾನು ಮಂತ್ರಾಸ್ತ್ರಗಳನ್ನು ಕಲಿಸ್ತಾ ಇದ್ದೆ. ಹೌದಾ? ಆದ್ರೆ ಅರ್ಜುನನಿಗೆ ಅದು ಗೊತ್ತಾಗಬೇಕೋ, ಇವ ಅಶ್ವತ್ಥಾಮ ಒಬ್ಬ ಹೇಗೆ ಬೇಗ ನೋಡುವ ಅಂತ ಆಲೋಚನೆ ಮಾಡಿ, ಓ ಮಧ್ಯದ ಹೊತ್ತಿನಲ್ಲಿ ಗುರುಗಳು ಮಗನಿಗೆ ಹೇಳಿಕೊಡ್ತಾ ಇದ್ದಾರೆ ಅನ್ನುವುದನ್ನು ಕೇಳಿದ್ರು. ಸಿಕ್ಕಿಬಿದ್ರಿ. ಯಾಕೆ? ಯಾವ ಶಿಷ್ಯನಾಗ್ಲಿ ಪ್ರಾಮಾಣಿಕನಾದ್ರೆ ಕದ್ದು ಕಲಿಬಹುದಾ? ನೀವು ನನಗೆ ಮಂತ್ರಾಸ್ತ್ರವನ್ನು ಹೇಳುವಾಗ ಮಂತ್ರೋಪದೇಶವಾದಾಗ ಅರ್ಜುನ ಕದ್ದು ಕಲ್ತದಲ್ವೋ? ಅರ್ಜುನ ಕದ್ದು ಕಲ್ತದಲ್ಲ, ಮತ್ತೆ ಮಂತ್ರಾಸ್ತ್ರವನ್ನು ನಿಮಗೆ ಕಲಿಸಿದ್ದನ್ನು ಕೇಳಿ ಕುತೂಹಲದಿಂದ ಅವನು ತನ್ನ ಪಾತ್ರೆ ಬಾಯಿ ಕಿರಿದಾಗಿದ್ರು ವರ್ಣ ಮಂತ್ರವನ್ನು ಉಚ್ಚರಿಸುವ ಮೂಲಕ ತನ್ನ ಪಾತ್ರೆಯಲ್ಲೂ ಬೇಗ ನೀರು ತುಂಬುವ. ಅವನಿಗೆ ವರ್ಣ ಮಂತ್ರದ ಉಪದೇಶ ನೀವು ಮಾಡಿದ್ದೀರಾ? ಮಂತ್ರದ ಉಪದೇಶ ನಾವು ಮಾಡ್ಲೇಬೇಕಲ್ಲ ಮಗು. ಅಂದ್ರೆ ನಾವು ಅಂದ್ರೆ ಶಾಸ್ತ್ರಜ್ಞಾನ ಹೇಳಿದ್ದಲ್ಲ. ಶಾಸ್ತ್ರ ಅವನಿಗೆ ವರುಣ ಮಂತ್ರದ ಉಪದೇಶ ನೀವು ಮಾಡಲಿಲ್ಲ, ನನಗೆ ನೀವು ಉಪದೇಶ ಮಾಡುವಾಗ ಕದ್ದು ಕೇಳಿದ. ಹಾಗಾದ್ರೆ ಕಳ್ಳ ಯಾರು? ವಿಜಯ ಸರಿ. ಹಾಗಾದ್ರೆ ಕಳ್ಳನನ್ನ ನೀವು ತಯಾರು ಮಾಡಿದ್ದು ಈಗ ನನಗೆ ನಾನು ಯಾವಾಗಲೂ ಅದನ್ನು ನಿಮ್ಮ ಹತ್ರ ಕೇಳಬೇಕು ಅಂತ ಇದ್ದೆ. ನನಗೆ ಕೇಳಬೇಕು ಆಗುವಾಗ ನಿಮ್ಮ ಹತ್ರ ಪಿತೃತ್ವ ಜಾಗೃತ ಆಗುತ್ತೆ. ಸರಿಯಪ್ಪ. ಈಗ ಮಗು ವರುಣ ಮಂತ್ರವನ್ನು ನಿನಗೆ ನಾನು ಉಪದೇಶ ಮಾಡಿದ್ದಲ್ಲ, ನಿನಗೆ ಅಗಲ ಬಾಯಿಯ ಪಾತ್ರೆಯನ್ನು ಕೊಟ್ಟ. ಆ ಪಾತ್ರೆಯಲ್ಲಿ ನೀನು ನೀರು ತುಂಬಿಸಿ ತಂದೆ. ಅವನು ವರ್ಣಮಂತ್ರವನ್ನು ಜಪಿಸಿ ತನ್ನ ಪಾತ್ರೆಯಲ್ಲೂ ಅದೇ ಹೊತ್ತಿನಲ್ಲಿ ನೀರು ತುಂಬುವಂತೆ ಮಾಡಿ ಬಳಿಗೆ ಬಂದ. ಈಗ ಅಶ್ವತ್ಥಾಮ ಮತ್ತು ಅರ್ಜುನ ಏಕಕಾಲಕ್ಕೆ ನನ್ನ ಬಳಿಗೆ ಬರುವಾಗ ಹಾಗಾದ್ರೆ ಇವನಿಗೆ ಇಂತಹ ಒಂದು ನೈಪುಣ್ಯ ಉಂಟು. 4 ಮಂದಿ ಬುದ್ಧಿವಂತರು ಹೇಳಿದ್ರು, ಗುರುಗಳ ಮಗ ಹೆಡ್ಡ ಅಗಲಬಾಯಿಯನ್ನು ಕೊಟ್ಟಿದ್ದಾರೆ, ಅರ್ಜುನನಿಗೆ ಸಪುರ ಬಾಯಿಯನ್ನು ಕೊಟ್ಟಿದ್ದಾರೆ, ಅವನಿಗೆ ವರ್ಣ ಮಂತ್ರ ಬರ್ತದೆ, ಈ ಗುರುಗಳ ಹೆಡ್ಡ ಮಗನಿಗೆ ಮಂತ್ರ ಬರುವುದಿಲ್ಲ, ನನಗೆ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅದಲ್ಲ, ನಾನು ಆಲೋಚನೆ ಮಾಡಿದ್ದು ನಿನಗೆ ಆ ಹೊತ್ತಿನಲ್ಲಿ ಮಂತ್ರವನ್ನು ಕಲಿಸಬೇಕು ಅಂತ. ಮಂತ್ರಾಸ್ತ್ರಗಳ ಉಪದೇಶವನ್ನು ನೀನು ಬೇಗನೆ ಬರ್ತೀಯಲ್ಲ ಅವರಿಗಿಂತ, ಆ ಹೊತ್ತಿನಲ್ಲೇ ನಿನಗೆ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೆ. ಆದ್ರೆ ಒಂದು ನೀನು ಆಲೋಚನೆ ಮಾಡು, 105 ಮಂದಿ ನಾವು ಒಬ್ಬ ಬಂದ ಬಿಟ್ರೆ ಮತ್ತೆ ಉಳಿದ 104 ಮಂದಿಗೂ ಈ ಗುಟ್ಟು ಗೊತ್ತಾಗಿದೆ. ಅವರು ಈ ಮಂತ್ರವನ್ನು ಬೆಳೆಸುವ ಯೋಚನೆಯಲ್ಲಿಲ್ಲ, ಅವರು ತಂತ್ರವನ್ನೇ ಬೆಳೆಸುವ ಆಲೋಚನೆ ಮಾಡಿ. ಮತ್ತೆ ಈ ನಿಜವಾದ ಗುರುವಿಗೂ ತನ್ನ ಶಿಷ್ಯನಿಗೆ ಅಂತಹ ಒಂದು ಶ್ರದ್ಧೆ ಉಂಟು ಅಂತ ಗೊತ್ತಾದ್ರೆ ಕಲಿಸುವ ಆಸಕ್ತಿ ತನ್ನಿಂದ ತಾನೇ ಬರುತ್ತದೆ. ಬೇಡದ್ದಕ್ಕೆ ಬುದ್ಧಿಯನ್ನು ಬಳಸುವುದಲ್ಲ, ಬೇಕಾದ್ದಕ್ಕೆ ಬಳಸಿದ್ರೆ ಗುರುಗಳಿಗೂ ಸಂತೋಷ. ಆ ವಿದ್ಯೆಯನ್ನಾದ್ರೂ ಕದ್ದು ಕಲಿಬಹುದು ಅಲ್ವೇ? ವಿದ್ಯೆ ಕಲಿತ ಮೇಲೆ ಮೇಲೆ ಅದನ್ನು ಕದಿಯುವುದಕ್ಕೆ ಬಳಸಬಾರದು. ಯಾವ ಉತ್ಸಾಹದಿಂದಲಾಗ್ಲಿ ಯಾವ ಯುಕ್ತಿಯಿಂದಲಾಗ್ಲಿ ವಿದ್ಯೆಯನ್ನು ಕಲಿಬಹುದು. ವಿದ್ಯೆ ಕಲಿಯುವುದಕ್ಕೆ ಉತ್ಸಾಹ. ಬಂದಂತಹ ಅರ್ಜುನನ ಉತ್ಸಾಹವನ್ನು ಗಮನಿಸಿ ಅವನಿಗೆ ಬೇರೊಂದು ಪರೀಕ್ಷೆ ಕಲಿಯುವ ಮೊದಲು ಕಳ್ಳನಾಗ್ಬೋದು, ಕಲ್ತ ಮೇಲೆ ಕಳ್ಳನಾಗಬಾರ್ದು, ಆದ್ರೆ ಕಲ್ತ ಕಳ್ಳ ಆಗ್ತಾನೆ. ಮತ್ತೊಂದು ನಿನಗೆ ಗೊತ್ತುಂಟ, ರಕ್ಷಣಾ ಭಟ ಆಗಬೇಕು ಅಂತಾದ್ರೆ ಅವನಿಗೆ ಕಳ್ಳತನ ಮಾಡುವುದು ಹೇಗೆ ಅಂತ ಗೊತ್ತಿರಬೇಕಾಗ್ತದೆ. ಇಲ್ಲದಿದ್ರೆ ಅವ ಕಳ್ಳನ್ನು ಹಿಡಿಯುವುದು ಹೇಗೆ ಅಂದ್ರೆ ಅದನ್ನು ವಿದ್ಯೆಯಾಗಿ ಕಲಿಯಬೇಕು. ಹಾಗಾದ್ರೆ ರಕ್ಷಣೆ ಮಾಡುವವರೇ ಮೊದಲ ಕಳ್ಳರು. ಕಳ್ಳರು ಅಂತೇಳಿ ಅವರು ವಿದ್ಯೆಯನ್ನು ಕಳ್ಳತನಕ್ಕೆ ಉಪಯೋಗಿಸಬಾರದು, ಕಳ್ಳರನ್ನು ಹಿಡಿಯುವುದಕ್ಕೆ ಉಪಯೋಗಿಸಬೇಕು. ಮೇಲೆ ಕಳ್ಳಾಗಬಾರದು, ಹೌದು, ಹಾಗಾಗಬಾರದು. ಹಾಗಾಗಿ ರಾತ್ರಿ ಹೊತ್ತು ದೀಪದ ಬೆಳಕಿಲ್ಲದೆ ಅರ್ಜುನನಿಗೆ ಊಟ ಬಡಿಸಬೇಡಿ ಅಡುಗೆಯವರ ಹತ್ರ ಹೇಳಿದ್ರು. ಆ ಮೇಲೆ ಏನಾಯ್ತು ಅಂತ ನಿನಗೂ ಗೊತ್ತಲ್ಲ, ದೀಪ ಆರಿತು, ಅವನಿಗೆ ಅದು ವಿದ್ಯೆ ಬಂತು. ಹೌದು ಹೌದು. ಈಗ ದೀಪ ಆರಿ ಇರುವಾಗಲೂ ಅನ್ನದ ಎಲೆಯಿಂದ ಕೈ ಬಾಯಿಗೆ ಹೋಗ್ತದೆ ಅಂತ ಆದ್ರೆ ಕತ್ತಲೆಯಲ್ಲಿ ಬಾಣ ಪ್ರಯೋಗ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವೆಲ್ಲ ನೀವು ಅರ್ಜುನನನ್ನು ದೊಡ್ಡದು ಮಾಡ್ಲಿಕ್ಕೆ ಹೇಳಿದ್ದದು. ಇದು ನಾನಲ್ಲ, ಊರಿನವರು ದೊಡ್ಡದು ಊರಿನವರು ಸುಮ್ಮನೆ ದೊಡ್ಡದು ಮಾಡಿದವರನ್ನ ಎಂತ ಗೊತ್ತಿಲ್ವ? ಹೌದೌದು. ದೀಪ ಆರಿದ್ರು ಕೈ ಬಾಯಿಗೆ ಹೋಗದೆ ಮತ್ತೆ ಬೇರೆ ಎಲ್ಲಿ ಗೊತ್ತಿತ್ತು? ಅವನು ಹಾಗೆ ಆಲೋಚನೆ ಮಾಡಿದ. ದೀಪ ಆರಿದ ಮೇಲೆ ಕೈ ಬೇರೆ ಕಡೆಗೆ ಹೋಗ್ತಾನೆ ಅಂದ್ರೆ ಅವನ ದುರ್ಬುದ್ಧಿ ಉಂಟು ಅಂತ. ಅವನ ಕೈ ಕಾಯ್ಬೇಕು.
ಇನ್ನೊಬ್ಬನ ಬಾಳೆಗೆ ಹೋಗ್ಲಿಲ್ಲ, ಅದು ಅವನ ಬಾಳೆಯಿಂದಲೇ ಅವನ ಬಾಳೆಗೆ ಹೋದ್ರೆ ತೊಂದರೆ ಇಲ್ಲ, ಬಳೆಗೆ ಹೋಗಬಾರ್ದು ಅಷ್ಟೇ. ವಿಷಯ ಹೌದು. ನಿಮ್ಮ ಮಗ ಹೌದು, ನಾನು ಯಾಕಿದನ್ನು ಅಲ್ಲ, ಮತ್ತೆ ನೀನು ಈ ಶೈಲಿಯಲ್ಲಿ ಮಾತಾಡಿದ್ರೆ ನನಗೆ ಸಂತೋಷ ಆಗುದು. ನೀನೀಗ ನನ್ನ ಮಗನೇ ಆದ್ರೂ ಈಗ ಉಳಿದವರಿಗೆ ನೀವು 105ವರೆಗೆ ನಿಮ್ಮತ್ತೆಷ್ಟು ಸಲಿಗೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದ? ಅವರು ತುಳಸಿ ಕಟ್ಟೆಯಿಂದ ಆಚೆ ನಿಲ್ತಾರೆ ನಿಮ್ಮ ಮನೆಗಳಲ್ಲಿ ಬಂದು. ಮಗು ಸತ್ಯಕ್ಕಾದ ಹಸ್ತಿನಾವತಿಗೆ ಬಂದು ಹೀಗೆ ನಾನು ಉಪದೇಶ ಮಾಡುವುದೇ ನಿಮಗಾಗಿ ಅಲ್ವಾ? ಇಲ್ಲದಿದ್ರೆ ನಾನು ಅದೇ ಆಶ್ರಮದಲ್ಲಿ ಹಾಗೇ ಇರುವುದಿಲ್ವ ಮಗು? ನನಗೆ ಬೇಕಾಗಿ ನಿಮ್ಮ ಗುರುವಿನ ಯೋಗ್ಯತೆ ಏನುಂಟು, ಜೀವ ಯೋಗ್ಯತೆ ಉಂಟು, ಇದನ್ನು ತೀರಾ ನೀವು ಕುಬ್ಜಗೊಳಿಸಿದ್ದೀರಿ. ನನಗೆ ಬೇಕು ಜೀವನೋಪಾಯ ಮಗನಿಗಾಗಿ, ನಮ್ಮವನಿಗಾಗಿ. ಅಂದ್ರೆ ಮಗ ಅನ್ನುವಂತಹ ವಾತ್ಸಲ್ಯ ಬೇರೆ, ಶಿಷ್ಯ ಅನ್ನುವಂತಹ ಮಮತೆ ಬೇರೆ. ಪಾರ್ಥನ ಅತಿ ಪ್ರಿಯ ಶಿಷ್ಯ, ಹೌದಾ? ಪಾರ್ಥಯೇವ ಧನುರ್ಧರ ಅಂತ ನಾನು ಪರೀಕ್ಷಾ ರಂಗದಲ್ಲೂ ಘೋಷಿಸಿಯಾಗಿದೆ. ಈಗ ನೋಡಂತೆ, ನಾನೇ 105 ಮಂದಿಗೆ ವಿದ್ಯಾದಾನ ಮಾಡಿದವನಾದ್ರೂ 5 ಮಂದಿ ಪಾಂಡವರು ಒಂದು ಪಕ್ಷದಲ್ಲಿ, 100 ಮಂದಿ ಕೌರವರು ಇನ್ನೊಂದು ಪಕ್ಷದಲ್ಲಿ, ನಾವಿರುವುದು ಹಸ್ತಿನಾವತಿಯಲ್ಲಿ. ಈಗ ನಮ್ಮ ರಾಜ್ಯಕ್ಕೆ ಅಹಿಚ್ಛತ್ರ ಅಂತ ಹೆಸರಿಟ್ಟು ಅದನ್ನು ಹಸ್ತಿನಾವತಿಗೆ ನಾವು ಸೇರಿಸಿದ್ದೀವಿ. ಅದನ್ನು ಆಡುವವನು ಈ ಹೊತ್ತು ಸುಯೋಧನ. ಈಗ ಅವನಿಗೆ ಪಟ್ಟಾಭಿಷೇಕ ಆಗಿದೆ ಅಂತ ಕೇಳಿದ್ರೆ ಯಾರು ಇಲ್ಲ ಅಂತ ಹೇಳ್ತಾರೆ. ನಮಗೆ ಅವನಿಗೆ ಪಟ್ಟಾಭಿಷೇಕ ಆದ್ರೆ ಏನೋ ಅಗತ್ಯ ಇಲ್ಲ, ನಮ್ಗೆ ಅಗತ್ಯ ಇಲ್ಲ. ನಮ್ಮ ಹೊಣೆ ಏನಿದ್ರು ಸಿಂಹಾಸನದ ನಿಷ್ಠೆ, ಹೌದಾ? ಈಗ ಯುದ್ಧ ಆಯ್ತು ಅಂತ ಆದ್ರೆ ಆಚೆ ಪಕ್ಷದಲ್ಲಿ ಪಾಂಡವರು ಪರಾಕ್ರಮಿಯಾದಂತಹ ಅರ್ಜುನ ಇದ್ದಾನೆ, ಈ ಪಕ್ಷದಲ್ಲಿ ಸುಯೋಧನನಿದ್ದಾನೆ, ಅವನ ಪಕ್ಷವನ್ನು ಸೇರಿಕೊಳ್ಳುವಂತ ಆಲೋಚನೆ ಮಾಡಿದ್ರೆ ಎಷ್ಟಾದ್ರೂ ದುಷ್ಟ ಯಾರು ತಪ್ಪೇ ಮಾಡಿದ್ದಲ್ವ ಕೌರವ? ಅದೇ ಅದನ್ನೇ ನನಗೆ ಮೊದಲಿಂದಲೇ ಚಿಂತೆ ಆಗುದು. ಅದೇ ಇವನಿಗೂ ಗುಟ್ಟಿನಲ್ಲೇ ಮಾತಾಡೋದು ಒಳ್ಳೆಯದು. ನಾನು ಮತ್ತು ನೀನು, ಯಾಕಂದ್ರೆ ಸಿಂಹಾಸನದ ಬಗ್ಗೆ ಮಾತಾಡುವಾಗ ಹಾಗೆ ಹೇಳಿದ್ರು ಕಷ್ಟ ಆಗುದು. ನೀನು ಕೆಲವು ಬಾರಿ ಸಭೆಯಲ್ಲಿ ಹೇಳಿದ್ದುಂಟು ಇಂಥದ್ದು ಮಾಡಬಾರ್ದು. ಮತ್ತೆ ಸಭೆಯಲ್ಲೇ ಹೆಚ್ಚು ಹೇಳುದು, ಯಾಕಂದ್ರೆ ಎಲ್ಲೇ ಗೊತ್ತಾಗಬೇಕು. ಅವ್ರು ಏನಿದೆ ಕರ್ಣನನ್ನಾದ್ರೂ ಬೈತೀನಿ. ಹೌದೌದು, ಕರ್ಣ ಮೊದಲು ನನ್ನನ್ನು ಬೈತಾನೆ, ಆಮೇಲೆ ನೀನು ಕರ್ಣನಿಗೆ ಬೈ. ಕರ್ಣ ಸರಿ ಉಂಟು ಅಂತಂದ್ರೆ ಇವರಲ್ಲಿ ಈಗ ಆಗ್ಲಿಕ್ಕೆ ಅವರು ಮೊದಲು ಕರ್ಣ ಸರಿ ಮಾಡ್ಲಿಕ್ಕೆ ಕಲಿಬೇಕು. ಅಯ್ಯೋ, ಅವರು ಕಲ್ತು ಕರ್ಣದಿಂದ ಮತ್ತೆ ಒಳ್ಳೆ ಬಾರಿಸುವ ಬರುವಾಗ ಕರ್ಣವಿಲ್ಲ. ಈಗ ನಮ್ಮ ಸ್ಥಿತಿ ಹಾಗಾಗುತ್ತಲ್ವ ಅಂತ ಕೌರವನ ಪಕ್ಷವನ್ನು ಸೇರುವ ಅಂತ ಆಲೋಚನೆ ಮಾಡಿದ್ರೆ ಅವನು ಅರ್ಜುನ. ಅರ್ಜುನನ ಪಕ್ಷವನ್ನು ಸೇರುವಂತ ಆಲೋಚನೆ ಮಾಡಿದ್ರೆ ನಾವು ಈಗ ಸಿಂಹಾಸನ ಹಸ್ತಿನಾವತಿಯ ಸಿಂಹಾಸನದ ಅಡಿಯಲ್ಲಿದ್ದೇವೆ. ಏನು ಯಾರನ್ನು ಪ್ರೀತಿ ಅಂತ ಹೇಳಿದ್ದೀರಿ ನೀವು? ಅವ ಒಳ್ಳೆಯವನ ನೀವು ಹೇಳಿದ್ದೆ ನಾನು. ಮತ್ತೆ ಅವ ಯಾರು?